देश के सबसे बड़े सोना चोरी के मामलों में से एक विजयपुरा कर्नाटक के कैनरा बैंक से 55 करोड़ रुपए का सोना चोरी। नमस्कार दोस्तों, एक सेंसेशनल गोल्ड हाइस्ट ने कर्नाटक के विजयपुरा जिले को हिलाकर रख दिया है। देश के इतिहास के सबसे बड़े सोना चोरी के मामलों में से एक कैनरा बैंक के मणगुली ब्रांच से चोरों ने लगभग 52 करोड़ के सोने के जेवर चुरा लिए। और सब कुछ हुआ बिना किसी को पता चले, एक लंबे वीकेंड के दौरान। यह चोरी 23 मई की शाम से लेकर 25 मई की दोपहर के बीच अंजाम दी गई थी। लेकिन बैंक के स्टाफ को इस क्राइम का पता तब चला जब वो लोग 26 मई को काम पर वापस आए। सबसे हैरान करने वाली बात यह है कि चोर तकरीबन 51 किलोग्राम सोना लेकर फरार हो गए और अब तक पुलिस उनका कोई पता नहीं लगा पाई है। ना ही यह मालूम हो पाया है कि लूट का सामान ले जाने के लिए उन्होंने किस व्हीकल का इस्तेमाल किया। सुपरिंटेंडेंट ऑफ पुलिस विजयपुरा श्री लक्ष्मण निम्बार्गी ने मीडिया को बताया कि यह एक प्री प्लान्ड चोरी थी। शक है कि 6 से 8 लोग इस ऑपरेशन में शामिल थे। एएसपी के मुताबिक 8 अलग अलग टीम्स को मुलजिमों की तलाश में लगा दिया गया है। एक सीनियर पुलिस ऑफिसर ने बताया कि चोर पहले से बैंक की फुल रेचे कर चुके थे। उन्होंने नकली चाबी का यूज करके बैंक में घुसकर अलार्म सिस्टम को डीएक्टिवेट किया, सीसीटीवी कैमरास को बंद किया और नेटवर्क वीडियो रिकॉर्डर एनवीआर भी साथ ले गए ताकि उनके पीछे कोई डिजिटल सबूत न रहे। चोरों ने सिर्फ लॉकर्स खोले, कैश नहीं, कंप्यूटर्स नहीं, सिर्फ गोल्ड। इतनी साफ सुथरी और स्मार्ट चोरी ने पुलिस की नींद उड़ा दी है। और सबसे अजीब ट्विस्ट, चोरी के बाद चोर वहां एक काले रंग की गुड़िया, ब्लैक डॉल, छोड़ गए, जैसे किसी तंत्र मंत्र या रिचुअल का नक्श बनाया गया हो, शायद पुलिस को कंफ्यूज करने के लिए। इस वक्त पुलिस की जांच जारी है, लेकिन मुलजिम अभी भी लॉ की पहुंच से बाहर हैं। हम आपको इस बड़ी खबर से जुड़ी हर अपडेट पहुंचाते रहेंगे। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान। ಯಾವಾಗ ತುಡಕಾಗೈತೆ ನಮಗೆ ಗೊತ್ತಾಗೈತ್ರಿ, ನಾವು ಬಂದೇವಿ, ನಮ್ಮ ಬಂಗಾರ ನಾವು ಇಟ್ಟೇವ್ರಿ ಇಲ್ಲೇ ಇಲ್ಲ, ಎಲ್ಲ ನಮ್ಮ ವ್ಯವಹಾರ ಎಲ್ಲ ಕೆನರಾ ಬ್ಯಾಂಕಿಂದ ರೀ. ಇಲ್ಲಿ ಎಷ್ಟು ಬಂಗಾರ ನಮ್ಗೆ ಭಾಳ ಹೊತ್ತಾದ್ರೆ ನಾವು ನೋಡತ್ತೇವೆ, ಏನು ಹೇಳ್ತಾರೆ ಏನಿಲ್ಲ. ಬ್ಯಾಂಕ್ ಮ್ಯಾನೇಜರ್ ನಾವು ಲಾಕರ್ ಐತತ್ತು ಇಲ್ಲಿ ಬಂಗಾರ ಇಟ್ಟೇವ್ರಿ, ನಮ್ಮ ಬಂಗಾರ ರೀ ಏನು ಸುರಕ್ಷಿತ ಐತೆಯೋ ಏನೈತು ನಮ್ಗೆ ಗೊತ್ತಿಲ್ಲ ರೀ. ಒಟ್ಟು ನಮ್ದು ಒಂದು 10 ತೊಲಿ ಬಂಗಾರ ಐತ್ರಿ. ನಂದು ಅಂದ್ರೆ ನಮ್ದು ಎಷ್ಟು ಐತಿ ಇಲ್ಲಿ ಮನೆಗಳಿದ ಭಾಳ ಇರ್ಬೇಕು ರೀ. ನಮಗೇನು ಒಟ್ಟು ಏನು ಹೇಳವಲ್ರಿ. ಒಟ್ಟು ಅದು ನಮಗೀಗ ಭಾಳ ಇದು ಆಗೈತ್ರಿ. ಈಗ ಭಯ ಆಗ್ಯದ್ರಿ. ನಮ್ಮ ಬಂಗಾರ ಸೇಫ್ ಐತು ಏನಿಲ್ಲ, ನಮಗೂ ಅವರು ಏನು ಬ್ಯಾಂಕ್ ಮ್ಯಾನೇಜರು ಏನು ಯಾರು ಏನೂ ಹೇಳತ್ತಿಲ್ಲ ರೀ. ಒಟ್ಟು ಅದರಿಂದ ನಮಗೆ ಸ್ವಲ್ಪ ಭಾಳ ಸಮಸ್ಯೆ ಆಗೈತ್ರಿ. ಇದು ಗೊಂದಲ ಆಗೈತ್ರಿ. ನಮ್ಮ ಬಂಗಾರ ಸುರಕ್ಷಿತ ಐತೋ ಏನಾಯಿತು ಏನು ಹೋಗ್ಯಾರ, ಗ್ರಾಹಕರ ಮಾಹಿತಿ ಕೊಡ್ಬೇಕಲ್ರಿ. ನಾವು ಭಾಳ ಹೊತ್ತೇವೆ, ಅದ್ರ ಸಂಬಂಧ ನಾವು ನಿಂತೇವ್ರಿ. ಇಲ್ಲಿ ಕೊಡ್ತಾರೆ ಮತ್ತು ಕೊಡಿಸ್ಬೇಕ್ರಿ ಸರ್. ಮತ್ತು ಯಾರು ಕೊಡಿಸ್ಬೇಕ್ರಿ? ನಾವು ದುಡ್ಡು ತಂದು ಇಟ್ಟೇವ್ರಿ. ಏನು ನಾವು ಬಂಗಾರ ಇಲ್ಲ. ಮತ್ತು ನಾವು ಈಗ ಸದ್ದ ನಾವು ಬಂಗಾರ ಇಡ್ಬೇಕಂದ್ರೆ ರೀ ಹೊಲೊಳಗೆ ಹಾಕ್ಬೇಕಂದ್ರೆ ಕೃಷಿ ಹಾಕ್ಬೇಕು. ಈಗ ಸದ್ದ ಬೀಜ ಗೊಬ್ಬರ ರೀ, ಮಳೆ ಒಂದಾಗೈತಿ, ಮಳೆ ಚಲೋ ಆಗೈತೆ. ಅದಕ್ಕೆ ಮತ್ತು ಬೀಜ ಗೊಬ್ಬರ ತೊಗೊಳಕ್ಕೆ ನಾವು ಬಂಗಾರ ಇಟ್ಟೇವ್ರಿ. ಮತ್ತು ಅದ್ರ ಸಂಬಂಧ ಇಟ್ಟಿಲ್ಲ ರೀ. ಮತ್ತು ರೈತರ ಹತ್ರ ಎಲ್ಲಿ ರೊಕ್ಕ ಇಲ್ಲಿ ಬರ್ಬೇಕು ರೀ. ನಾವೇನು ಶ್ರೀಮಂತರಲ್ಲ ಏನೂ ಇಲ್ಲ ರೀ. ಅದ ಬಂಗಾರ ತೊಗೊಂಡಿರ್ತೇವೆ, ಬಂಗಾರ ಇಟ್ಟು ಅದ ಕೃಷಿ ಮಾಡತ್ತೇವ್ರಿ. ಅದ್ರ ಸಂಬಂಧ ನಮ್ಗೆ ಭಾಳ ಭಯ ಆಗೈತ್ರಿ. ಕೊಡಿಸ್ಬೇಕ್ರಿ ಸರ್. ದಿನಾಂಕ 26/5/2025 ಮಣಗುಳಿಯಲ್ಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಬಂದು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. 24-25 4 ಸ್ಯಾಟರ್ಡೆ ಮತ್ತು ಸಂಡೇ ಇದ್ದ ಸಮಯದಲ್ಲಿ ಅವರು 23ನೇ ತಾರೀಕು ರಾತ್ರಿ ಬ್ಯಾಂಕನ್ನು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ. ಅವರು 25ನೇ ತಾರೀಕು ಕ್ಲೀನಿಂಗಿಗೆ ಅಂತ ಅವರ ಪ್ಯೂನು ಬಂದು ಅದನ್ನು ಚೆಕ್ ಮಾಡಿದಾಗ ಲಾಕರ್ ಬ್ರೇಕ್ ಆಗಿರೋದು, ಅಂದರೆ ದ ಶಟರ್ಸ್ ಏನಿರುತ್ತೆ ಅದು ಬ್ರೇಕ್ ಆಗಿರೋದು ಅವ್ರ ಗಮನಕ್ಕೆ ಬರುತ್ತೆ. ಸೊ ಅವರು ಬಂದು ಚೆಕ್ ಮಾಡ್ತಾರೆ. ಆಮೇಲೆ ತದನಂತರ ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಬರ್ತಾರೆ. ಸೊ ಅವರು ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಸುಮಾರು 59 kg ಗೋಲ್ಡ್ ಏನವರು ಲೋನಿಗೆ ಅಂತಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳ್ಳತನ ಆಗಿದೆ ಅಂತಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 69/25 ಅಂಡರ್ ಸೆಕ್ಷನ್ 331 ಮತ್ತು 305 BNS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪೊಲೀಸ್ ಇಲಾಖೆ 8 ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದೆ. ಒಳಗಡೆ ಮೇನ್ ಲಾಕರ್ದು ಕೀ ಕೂಡ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದೆ.
ये समाचार बुलेटिन प्रायोजित था गोल्डन गेट पीयू कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं।